4 ಡೇಸಿಂದ ಹುಷಾರಿಲ್ಲದೆ ಇರೋ ಕಾರಣ ಡೈಲಿ ವ್ಲಾಗ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಎವ್ರಿ ಡೇ ನಾನು ಬೆಳಗಿನ ಸಾಯಂಕಾಲವರೆಗೂ ಏನು ಕೆಲಸ ಮಾಡ್ತಾ ಇದ್ದೆ ಅದನ್ನ ಅಪ್ಲೋಡ್ ಮಾಡ್ತಾ ಇದ್ದೆ. ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಈವ್ನಿಂಗ್ ಬ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿದ ತಕ್ಷಣ ಎಲ್ಲರ ಜೊತೆ ಸ್ವಲ್ಪ ಆಟ ಆಡಿ ಆ್ಯಂಡ್ ಸ್ಪೆಷಲಿ ನಮ್ಮ ಅಣ್ಣನ ಮಕ್ಳ ಜೊತೆ ಆಟ ಆಡಿ ರಿಲ್ಯಾಕ್ಸ್ ಮಾಡಿಕೊಂಡು ಸ್ವಲ್ಪ ತಲೆನೋತಿತ್ತು ಅಂತ ಅಮ್ಮಂಗೆ ಸ್ಟ್ರಾಂಗ್ ಕಾಫಿ ಮಾಡ್ಕೊಡೋಣ, ತಲೆನೋತೈತೆ. ಅಮ್ಮ ಸ್ಟ್ರಾಂಗ್ ಆಗಿ ಕಾಫಿ ತಂದ್ರು, ಇಬ್ರು ಕುಡಿದ್ವಿ. ಬಟ್ಟೆ ಎಲ್ಲ ಮಡ್ಚಿಟ್ಟು ದೊಡ್ಡಮ್ಮ ಸ್ವಲ್ಪ ಅವ್ರ ಮೊಮ್ಮಕ್ಳ ಜೊತೆ ಆಟ ಆಡ್ತಾ ಇದ್ರು. ಅಮ್ಮ ನಂಕ ತುಂಬಾ ಸುಸ್ತಾಗಿರೋ ತರ ಕಾಣಿಸ್ತಾ ಇತ್ತು. ಅದಕ್ಕೆ ಅಮ್ಮ ಸ್ವಲ್ಪ ಕಲ್ಲಂಗಡಿ ಹಣ್ಣು ಕಟ್ ಮಾಡಿಕೊಟ್ರು ತಿನ್ನು ಅಂತ. ಟೈಮ್ 9 ಗಂಟೆ ಆಗೇ ಹೋಯ್ತು. ಆಚೆ ಕುತ್ಕೊಂಡು ಊಟ ಮಾಡಿ ಊಟ ಎಲ್ಲ ಮುಗೀತು. ಸೊ ಹಸುಗಳನ್ನ ಒಳಗಡೆ ಕಟ್ಬೇಕಲ್ಲ, ಹಸು ಎಲ್ಲ ಒಳಗಡೆ ಕಟ್ಟಿ ಅಲ್ಲಿ ಸಗಣಿ ಎಲ್ಲ ಇತ್ತು, ಸಗಣಿ ಎಲ್ಲ ಎತ್ತಾಕಿ ಆಮೇಲೆ ಸ್ವಲ್ಪ ಪಾತ್ರೆ ಇತ್ತು ತೊಳೆದು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಅಷ್ಟರಲ್ಲಾಗಲೇ 10 ಗಂಟೆ ಆಗೇ ಹೋಗಿತ್ತು. ನನಗೂ ಸುಸ್ತಾಗಿತ್ತು, ಸೊ ಮಲಗಿದೆ. ಇವತ್ತಿನ ಈವ್ನಿಂಗ್ ವ್ಲಾಗ್ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಆ್ಯಂಡ್ ಕೀಪ್ ಸಪೋರ್ಟಿಂಗ್.